Hi friends, today would like to discuss about modern marketing management second session. In this second session, I want to discuss about the evaluation of marketing. So, meaning of evaluation of marketing and ways of the evaluation of marketing. So let's start the evaluation of marketing. So first of all, so we want to the what mean by market. We was already discussing in our previous session what is the market and what is the marketing. So market means what? So market, market means what? A market is an area for the potential exchange. It's called the ಮಾರ್ಕೆಟ್ ಅಂದರೆ ಮಾರುಕಟ್ಟೆ ಅಂದರೆ ಏನಂತ ನಾವು ನೋಡ್ಕೊಂಡೀವಿ ಇಲ್ಲಿ ಅಂದರೆ, ಸೊ ಇಲ್ಲಿ ವಿನಿಮಯಕ್ಕಾಗಿ ಇರುವಂಥ ಒಂದು ನಿರ್ದಿಷ್ಟವಾದಂಥ ಒಂದು ಪ್ರದೇಶವನ್ನು ನಾವು ಮಾರುಕಟ್ಟೆ ಅಂತ ಹೇಳಿ ತಿಳ್ಕೊಂಡಿದ್ದೇವೆ. ಸೊ ಅದೇ ರೀತಿ ಮಾರ್ಕೆಟಿಂಗ್ ಮೀನ್ಸ್ ವಾಟ್ ಈಸ್ ದ ಮಾರ್ಕೆಟಿಂಗ್? ಸೊ ಮಾರ್ಕೆಟಿಂಗ್ ಈಸ್ ದ ಹ್ಯೂಮನ್ ಆ್ಯಕ್ಟಿವಿಟಿ ಡೈರೆಕ್ಟೆಡ್ ಅಟ್ ಸ್ಯಾಟಿಸ್ಫೈಯಿಂಗ್ ನೀಡ್ಸ್ ಆ್ಯಂಡ್ ವಾಂಟ್ ಥ್ರೂ ಆ್ಯನ್ ಎಕ್ಸ್ಚೇಂಜ್ ಪ್ರೊಸೆಸ್. ಅಂದರೆ ಏನು ಹೇಳಿದ್ದೀವಿ ಅಂದರೆ ಇಲ್ಲಿ ಮಾನವನ ಅಗತ್ಯಗಳನ್ನು ಮತ್ತು ಬಯಕೆಗಳನ್ನು ಪೂರೈಸುವ ಮಾನವನ ಚಟುವಟಿಕೆಯನ್ನು ನಾವು ಮಾರ್ಕೆಟಿಂಗ್ ಅಂತ ಹೇಳಿ ಕರೆದಿದ್ದೀವಿ. ಸೊ ಹಾಗಾದರೆ ಇಲ್ಲಿ ಇವ್ಯಾಲ್ಯೂಯೇಷನ್ ಮೀನ್ಸ್ ವಾಟ್? ಇವ್ಯಾಲ್ಯೂಯೇಷನ್ ಅಂದರೆ ಏನು ಅಂತ ನಾವು ತಿಳ್ಕೊಬೇಕಾಗಿದೆ. ಇವ್ಯಾಲ್ಯೂಯೇಷನ್ ಅಂದರೆ ಮೌಲ್ಯಮಾಪನ. ಸೊ ವಿ ವಾಂಟ್ ಟು ದ ಇವ್ಯಾಲ್ಯೂಯೇಟ್ ದ ಮಾರ್ಕೆಟಿಂಗ್, ಅಬೌಟ್ ದ ಮಾರ್ಕೆಟಿಂಗ್. ಸೊ ಇವ್ಯಾಲ್ಯೂಯೇಷನ್ ಅಂದರೆ ಮೌಲ್ಯಮಾಪನ ಮಾಡೋದು. ಯಾವುದೇ ಒಂದು ವಿಷಯ ಆಗಲಿ, ವಸ್ತು ಆಗಲಿ, ಅದರ ಬಗ್ಗೆ ನಾವು ಮೌಲ್ಯಮಾಪನ ಮಾಡುವುದು. ಸೊ ಹಾಗಾದರೆ ನಾವು ನೋಡಬೇಕಾಗಿದ್ದು ಏನಿಲ್ಲ, ಇವ್ಯಾಲ್ಯೂಯೇಷನ್ ಆಫ್ ಮಾರ್ಕೆಟಿಂಗ್. ಸೊ ಇವ್ಯಾಲ್ಯೂಯೇಷನ್ ಆಫ್ ಮಾರ್ಕೆಟಿಂಗ್ ಅಂದರೆ ಏನು? ಮಾರ್ಕೆಟಿಂಗ್ ಮೌಲ್ಯಮಾಪನ. ಸೊ ಮಾರ್ಕೆಟಿಂಗ್ ಮೌಲ್ಯಮಾಪನ ಅಂದರೆ ಸಾಮಾನ್ಯವಾಗಿ ನಾವು ತಿಳ್ಕೊಬೇಕಾಗಿದ್ದು ಏನಂದರೆ ಇಲ್ಲಿ ನಾವು ಉದಾಹರಣೆಗೆ ಯಾವುದೇ ಒಂದು ಉದ್ಯಮವನ್ನು ಸ್ಥಾಪಿಸಿದಾಗ ಆ ಉದ್ಯಮದ ಒಂದು ಆ ಉದ್ಯಮದ ಒಂದು ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ಸಕ್ಸಸ್ ಆಗಿರ್ಬೋದು, ಅದನ್ನು ನಾವು ಕೊಂಡುಕೊಳ್ಳಬೇಕಾಗಿತ್ತಂದರೆ ಅಥವಾ ಆ ಡೆವಲಪ್ಮೆಂಟನ್ನು ನಾವು ಮುಂದುವರಿಸಬೇಕಾದ್ರೆ ಸೊ ಅಲ್ಲಿ ನಾವು ಮಾರ್ಕೆಟಿಂಗ್ನ ಮೌಲ್ಯಮಾಪನ ಮಾಡಬೇಕಾಗಿರುತ್ತದೆ. ಸೊ ಮಾರ್ಕೆಟಿಂಗ್ ಮೌಲ್ಯಮಾಪನ ಮಾಡೋದಂದರೆ ಏನು? ಸೊ ಅಲ್ಲಿ ಆ ಸಾಧನೆಯ ಕಾರ್ಯತಂತ್ರಗಳು ಅಥವಾ ಅವುಗಳ ಒಂದು ಚಟುವಟಿಕೆಗಳು, ಯೋಜನೆಗಳನ್ನು ನಾವು ರೂಪಿಸುವುದು ಮತ್ತು ಅವುಗಳನ್ನು ನಾವು ಮೌಲ್ಯಮಾಪನ ಮಾಡೋದನ್ನು ನಾವು ಮಾರ್ಕೆಟಿಂಗ್ ಮೌಲ್ಯಮಾಪನ ಅಂತ ಹೇಳಿ ಸಾಮಾನ್ಯವಾಗಿ ಹೇಳ್ತೀವಿ. ಇಲ್ಲಿ ನಾವು ಮಾರ್ಕೆಟಿಂಗ್ ಇವ್ಯಾಲ್ಯೂಯೇಷನ್ ಅಂದರೆ ಏನು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ನಾವು ನೋಡೋಣ. ಸೊ ಟೆಕ್ನಿಕ್ಸ್ ಯೂಸ್ಡ್ ಆಫ್ಟರ್ ದ ಮಾರ್ಕೆಟಿಂಗ್ ಪ್ಲ್ಯಾನ್ ಪೀರಿಯಡ್ ಟು ಅನಲೈಸ್ ಸಕ್ಸಸ್ ಇನ್ ಅಚೀವಿಂಗ್ ಇಂಡಿವಿಜುವಲ್ ಮಾರ್ಕೆಟಿಂಗ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಟು ಮೋರ್ ಬ್ರಾಡ್ಲಿ ಎಕ್ಸೆಸ್ ದಿ ಎಂಟೈರ್ ಆರ್ಗನೈಜೇಷನ್ಸ್ ಮಾರ್ಕೆಟಿಂಗ್ ಎಫರ್ಟ್ಸ್. ಅಂದರೆ ಏನು ಹೇಳ್ತಾರೆ ಅಂದರೆ ಇಲ್ಲಿ ವೈಯಕ್ತಿಕ ಮಾರುಕಟ್ಟೆ ಉದ್ದೇಶಗಳನ್ನು ಸಾಧಿಸುವಲ್ಲಿನ ಯಶಸ್ಸನ್ನು ವಿಶ್ಲೇಷಿಸಲು ಮತ್ತು ಇಡೀ ಸಂಸ್ಥೆಯ ಮಾರುಕಟ್ಟೆ ಪ್ರಯತ್ನಗಳನ್ನು ಹೆಚ್ಚು ವಿಶಾಲವಾಗಿ ನಿರ್ಣಯಿಸಲು ಮಾರ್ಕೆಟಿಂಗ್ ಯೋಜನೆಯ ಅವಧಿಯ ನಂತರ ಬಳಸುವ ತಂತ್ರಗಳು ಅಂಥೇಳಿ ಇಲ್ಲಿ ಏನು ಹೇಳ್ತಾರೆ ಅಂದರೆ ಮಾರ್ಕೆಟಿಂಗ್ ಮೌಲ್ಯಮಾಪನ. ಹಾಗಾದರೆ ಇಲ್ಲಿ ನಾವು ಇನ್ನೊಂದು ನೋಡಬೇಕಾದ್ರೆ ಈ ಇವ್ಯಾಲ್ಯೂಯೇಷನ್ ಮಾರ್ಕೆಟಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಹೌ ಟು ಇವ್ಯಾಲ್ಯೂಯೇಟ್ ಎ ಮಾರ್ಕೆಟಿಂಗ್ ಪ್ಲ್ಯಾನ್ ಇನ್ಕ್ಲೂಡಿಂಗ್ ವೆದರ್ ಇಟ್ ಈಸ್ ಡೆಲಿವರಿಂಗ್ ದ ಬೆಸ್ಟ್ ಪಾಸಿಬಲ್ ರಿಸಲ್ಟ್ ಕ್ಯಾನ್ ಸೇವ್ ಯುವರ್ ಮನಿ ಆ್ಯಂಡ್ ಹೆಲ್ಪ್ ಯು ಇನ್ಶೂರ್ ದ ಸಕ್ಸಸ್ ಆಫ್ ದ ಕಂಪ್ನಿ ಗ್ರೋತ್ ಪ್ಲ್ಯಾನ್. ಇವನ್ ದೋ ಎನಿ ಇವ್ಯಾಲ್ಯೂಯೇಷನ್ ಶುಡ್ ಸ್ಟಾರ್ಟ್ ಬೈ ದ reviewing the marketing plan based on its objectives. Here we include a list of ways to continuously assess its success. ಅದು ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂದರೆ ಇಲ್ಲಿ ಮಾರ್ಕೆಟಿಂಗ್ ಯೋಜನೆಯನ್ನು ಹೇಗೆ ಮೌಲ್ಯಮಾಪನ ಮಾಡುವುದು ಎಂದು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳುವುದು. ಸೊ ಅದು ಉತ್ತಮ ಫಲಿತಾಂಶ ನೀಡುತ್ತದೆ ಎಂಬುದನ್ನು ನಾವು ಒಳಗೊಂಡಂತೆ ನಿಮ್ಮ ಹಣವನ್ನು ಉಳಿಸಬಹುದು ಮತ್ತು ಕಂಪನಿಯ ಬೆಳವಣಿಗೆ ಯೋಜನೆಯ ಯಶಸ್ಸನ್ನು ಖಚಿತಗೊಳಿಸಬಹುದು, ನಿಮಗೆ ಸಹಾಯ ಮಾಡಬಹುದು. ಸೊ ಯಾವುದೇ ಯೋಜನೆಯನ್ನು ಅದರ ಉದ್ದೇಶಗಳ ಆಧಾರದ ಮೇಲೆ ಮಾರ್ಕೆಟಿಂಗ್ ಯೋಜನೆಯನ್ನು ಪರಿಶೀಲಿಸುವ ಮೂಲಕ ಪ್ರಾರಂಭಿಸಬೇಕಾದರೂ ಅದರ ಯಶಸ್ಸನ್ನು ನಿರಂತರವಾಗಿ ನಿರ್ಣಯಿಸುವ ಮಾರ್ಗಗಳ ಪಟ್ಟಿಯನ್ನು ನಾವು ಇಲ್ಲಿ ಸೇರಿಸುವೆ. ಸೊ ಹಾಗಾದರೆ ಮೌಲ್ಯಮಾಪನ ಅಂತಂದ್ರೆ ಏನು ನಮಗೆ ಗೊತ್ತಾಯಿತು.
ಮಾರ್ಕೆಟಿಂಗ್ ಮೌಲ್ಯಮಾಪನ ಅಂದರೆ ಏನು ಗೊತ್ತಾಯಿತು. ಮಾರ್ಕೆಟಿಂಗ್ ಮೌಲ್ಯಮಾಪನ ಅಂದರೆ ಸಾಮಾನ್ಯವಾಗಿ ನಾನು ಏನು ಹೇಳಿದೆ ಅಂದರೆ ಯಾವುದೇ ಒಂದು ಉದ್ಯಮವನ್ನು ನಾವು ಇಲ್ಲಿ ಸಾಧನೆ ಅಥವಾ ಅದರ ಯಶಸ್ಸು ಮುಂದುವರಿಸಲು ನಾವು ಯಾವಾಗಲೂ ಏನು ಮಾಡಬೇಕಂದ್ರೆ ಇಲ್ಲಿ ಆ ಮಾರುಕಟ್ಟೆ ಮೌಲ್ಯಮಾಪನ ಮಾಡಬೇಕಾಗಿರುತ್ತದೆ. ಸೊ ಹಾಗಾದರೆ ಈ ಮಾರುಕಟ್ಟೆ ಮೌಲ್ಯಮಾಪನ ನಾವು ಮಾಡಬೇಕಾದ್ರೆ ಇಲ್ಲಿ ಬೇಕಾಗಿರುವಂಥ ಅಂಶಗಳು ಯಾವುವು ಅಂದಾಗ ನಾವು ಇಲ್ಲಿ ಒಂದು ಮಾರುಕಟ್ಟೆ ಮಾರ್ಗಗಳನ್ನು ನಾವು ನೋಡುತ್ತೇವೆ. ಸೊ ಮಾರುಕಟ್ಟೆ ಮಾರ್ಗಗಳನ್ನು ನಾವು ನೋಡಬೇಕಾದಾಗ ಸೊ ಇಲ್ಲಿ ಮೊದಲೇ 5 ಮಾರ್ಗಗಳನ್ನು ನಾವು ಕಾಣಬಹುದು. ಸೊ 5 ಮಾರ್ಗಗಳು ಯಾವುವು ಅಂತ ನೋಡಿದಾಗ ಸೊ ಇಲ್ಲಿ 5 ways to evaluate ಮಾರ್ಕೆಟಿಂಗ್ ಅಂದರೆ 5 ಮಾರ್ಗಗಳು. ಸೊ ಇಲ್ಲಿ ಮಾರುಕಟ್ಟೆಯ ಮೌಲ್ಯಮಾಪನ ಮಾಡಲು ಇರುವಂಥ ಮಾರ್ಗಗಳು 5. ಅವು ಯಾವುವು? ಒಂದನೇದು ಮಾರ್ಕೆಟ್ ರಿಯಾಕ್ಷನ್. ಸೊ ಮಾರ್ಕೆಟ್ ರಿಯಾಕ್ಷನ್ ಅಂದರೆ ಮಾರ್ಕೆಟಿಂಗ್ ಮೌಲ್ಯಮಾಪನ ಮಾಡುವ ಮಾರ್ಗದಲ್ಲಿ ಇರುವಂಥ ಪ್ರಕ್ರಿಯೆ ಅಂದರೆ ಮಾರುಕಟ್ಟೆ ಪ್ರಕ್ರಿಯೆ. ಮಾರುಕಟ್ಟೆ ಪ್ರಕ್ರಿಯೆ ಅಂದರೆ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿದೆ ಏನಂದರೆ ಸೊ ಇಲ್ಲಿ ಮಾರುಕಟ್ಟೆಯಲ್ಲಿ ಇರುವಂಥ ಪೈಪೋಟಿಗಳೊಂದಿಗೆ ನಾವು ಪೈಪೋಟಿನ ಯಾವ ರೀತಿ ಒಡ್ಡಬೇಕು ಮತ್ತು ಆ ಪೈಪೋಟಿಯೊಂದಿಗೆ ನಾವು ನಮ್ಮ ಮಾರುಕಟ್ಟೆಯಲ್ಲಿ ನಮ್ಮ ಮಾರ್ಕೆಟಿಂಗನ್ನು ನಾವು ಸಾಧನೆ ಯಾವ ರೀತಿಗೊಳಿಸಬೇಕು ಅಂತೇಳಿ ನೋಡಬೇಕಾಗಿರುತ್ತದೆ. ಎರಡನೇದು ಯಾವುದಂದರೆ ಕಸ್ಟಮರ್ ರಿಸ್ಪಾನ್ಸ್. ಕಸ್ಟಮರ್ ರಿಸ್ಪಾನ್ಸ್ ಅಂದರೆ ಇಲ್ಲಿ ಸೊ ನಾವು ಗ್ರಾಹಕರನ್ನು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ನೋಡ್ತೇವೆ. ಇನ್ನು ನೆಕ್ಸ್ಟ್ ಸೇಲ್ಸ್ ಪರ್ಫಾರ್ಮೆನ್ಸ್. ಸೇಲ್ಸ್ ಪರ್ಫಾರ್ಮೆನ್ಸ್ ಅಂದ್ರೇನು? ಮಾರಾಟದ ಸಾಧನೆ. ಇನ್ನು ನಾಲ್ಕನೇದು ಕಾಸ್ಟ್ ಫಾರ್ ಅಕ್ವಿಸಿಷನ್. ಕಾಸ್ಟ್ ಫಾರ್ ಅಕ್ವಿಸಿಷನ್ ಅಂದ್ರೇನು? ಪ್ರತಿ ಸ್ವಾಧೀನಕ್ಕೆ ವೆಚ್ಚ. ಇನ್ನು ಐದನೇದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದರೆ ಸೊ ಇಲ್ಲಿ ಹೂಡಿಕೆಯ ಪ್ರತಿಫಲ ಅಂತ ಕರಿತೀವಿ ನಾವು. ಸೊ ಹಾಗಾದರೆ ನಾವು ಇಲ್ಲಿ ಒಂದರ ನಂತರ ಒಂದನ್ನು ನಾವು ಈ ಮಾರ್ಗಗಳನ್ನು ಏನು ಮಾಡೋಣ ಅಂದರೆ ಅಧ್ಯಯನ ಮಾಡೋಣ. ಸೊ ಹಾಗಾದರೆ ಒಂದನೇದೇನು? ಮಾರ್ಕೆಟ್ ರಿಯಾಕ್ಷನ್. ಮಾರ್ಕೆಟ್ ರಿಯಾಕ್ಷನ್ ಅಂದರೆ ಏನು? ಕನ್ನಡದಲ್ಲಿ ನಾವು ಮಾರುಕಟ್ಟೆ ಪ್ರತಿಕ್ರಿಯೆ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಮಾರುಕಟ್ಟೆ ಪ್ರತಿಕ್ರಿಯೆ ನಾವು ನೋಡಬೇಕಾದಾಗ ಇಲ್ಲಿ ಯಾವುದೇ ಒಂದು ಮಾರುಕಟ್ಟೆಯಲ್ಲಿ ಮಾರ್ಕೆಟಿಂಗನ್ನು ನಾವು ನೋಡಬೇಕಾದಾಗ ಸೊ ಅಲ್ಲಿ ಪ್ರತಿಯೊಂದು ವಸ್ತುಗಳಿಗೆ ಪ್ರತಿಯೊಂದು ಉದ್ಯಮಕ್ಕೆ ಅಲ್ಲಿ ಏನಿರ್ತದೆ ಅಂದರೆ ಪೈಪೋಟಿಗಳಿರ್ತವೆ. ಸೊ ಆ ಪೈಪೋಟಿ ಜೊತೆಗೆ ನಾವು ಯಾವ ರೀತಿಯನ್ನು ಯಶಸ್ಸನ್ನು ಕಾಣಬೇಕು, ಅವ್ರ ಜೊತೆ ಯಾವ ರೀತಿ ಪೈಪೋಟಿಯನ್ನು ಓದಬೇಕು. ನಾವು ಮಾಡಿದಂಥ ಯೋಜನೆಗಳನ್ನು ಅವರು ಅದನ್ನು ಕಾಪಿನೂ ಮಾಡ್ಬೋದು. ಸೊ ಅಥವಾ ಅವ್ರು ಮಾಡಿದಂಥ ಯೋಜನೆಗಳನ್ನ ನಾವು ಕಾಪಿ ಮಾಡ್ಬೋದು. ಸೊ ಇಲ್ಲಿ ಇರುವಂಥ ಸೈಮಲ್ಟೇನಿಯಸ್ಲಿ ಪ್ಲ್ಯಾನಿಂಗ್, ಇದು ಸಾಮ್ಯ ಯೋಜನೆಗಳನ್ನು ನಾವು ಯಾವ ರೀತಿಯನ್ನು ಹೊಂದಿಸಿಕೊಂಡು ಆ ಯೋಜನೆಗಳ ಮೂಲಕ ನಾವು ಮುಂದುವರಿತೇವೆ ಅಥವಾ ಅವರ ಯೋಜನೆಗಳ ಒಂದು ಅಡಿಪಾಯ ಆಗಿರ್ಬೋದು ಅಥವಾ ನಮ್ಮ ಯೋಜನೆಗಳ ಒಂದು ಅಡಿಪಾಯ ಆಗಿರ್ಬೋದು, ಅದನ್ನು ಕೂಡ ಮೀರಿ ನಾವು ಯಾವ ರೀತಿ ನಾವು ಇಲ್ಲಿ ಸಕ್ಸಸ್ಸನ್ನು ಕಾಣ್ತೇವಂತೆ ನೋಡಬೇಕಾಗಿರುತ್ತದೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ಮಾರ್ಕೆಟ್ ರಿಯಾಕ್ಷನ್ ಅಂದರೆ ದ ಆ್ಯಕ್ಷನ್ ಆಫ್ ಯುವರ್ ಕಾಂಪಿಟೇಟರ್ಸ್ ಆರ್ ಆಫ್ಟೆನ್ ಎ ಬ್ಯಾರೋಮೀಟರ್ ಟು ಮೆಜರ್ ದ ಸಕ್ಸೆಸ್ ಆರ್ failure of a marketing plan. If competitors race to copy what you have done, the plan is affecting them and it should be working. If your campaigning go largely ignored, there may be an issue and evaluation should be set in motion. ಅಂದರೆ ಏನು ಹೇಳ್ತಾರೆ ಇಲ್ಲಿ? ಮಾರುಕಟ್ಟೆ ಪ್ರಕ್ರಿಯೆ ಅಂದ್ರೇನು? ಸೊ ಮಾರ್ಕೆಟಿಂಗ್ ಯೋಜನೆಯ ಯಶಸ್ಸು ಮತ್ತು ವೈಫಲ್ಯವನ್ನು ಅಳೆಯಲು ನಿಮ್ಮ ಪ್ರತಿಸ್ಪರ್ಧಿಗಳ ಕ್ರಮಗಳು ಸಾಮಾನ್ಯವಾಗಿ ಮಾಪಕವಾಗಿದೆ. ನೀವು ಮಾಡಿದ್ದನ್ನು ನಕಲಿಸಲು ಸ್ಪರ್ಧಿಗಳು ಸ್ಪರ್ಧಿಸಿದರೆ ಯೋಜನೆಯು ಅವರ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಅದು ಕಾರ್ಯನಿರ್ವಹಿಸುತ್ತಿರಬೇಕು. ನಿಮ್ಮ ಅಭಿಯಾನಗಳನ್ನು ಹೆಚ್ಚಾಗಿ ಕಡೆಗಣಿಸಿದರೆ ಸಮಸ್ಯೆ ಇರಬಹುದು ಮತ್ತು ಮೌಲ್ಯಮಾಪನ ಯಾವಾಗಲೂ ಚಾಲ್ತಿಯಲ್ಲಿ ಇರಬೇಕು. ಮೌಲ್ಯಮಾಪನ ನೀವು ಮಾಡ್ಕೊತಲೇ ಇರಬೇಕಾಗಿರುತ್ತದೆ. ಸೊ ಆವಾಗ ಮಾತ್ರ ಏನಾಗಿರುತ್ತದೆ ಅಂದರೆ ನಿಮ್ಮ ಮಾರುಕಟ್ಟೆ ಮೌಲ್ಯಮಾಪನ ಸಾಧ್ಯವಾಗುತ್ತದೆ. ಎರಡನೇದು ಏನಂದರೆ ಇಲ್ಲಿ ಕಸ್ಟಮರ್ ರಿಸ್ಪಾನ್ಸ್. ಕಸ್ಟಮರ್ ರೆಸ್ಪಾನ್ಸ್ ಅಂದರೆ ಗ್ರಾಹಕರ ಪ್ರತಿಕ್ರಿಯೆ. ಸೊ ಇಲ್ಲಿ ಗ್ರಾಹಕರ ಪ್ರತಿಕ್ರಿಯೆ ಯಾವ ರೀತಿಯಾಗಿದೆ? ನಮ್ಮ ಒಂದು
ಉದ್ಯಮದ ವಸ್ತುಗಳ ಮಾರಾಟದಿಂದ ಬರುವಂಥ ಗ್ರಾಹಕರ ಫೀಡ್ಬ್ಯಾಕ್ ಯಾವ ರೀತಿಯಾಗಿದೆ. ಸೊ ನಾವು ಆ ಫೀಡ್ಬ್ಯಾಕನ್ನು ತಗೋಬೇಕಾದ್ರೆ ಇಲ್ಲಿ ನಾವು ಗ್ರಾಹಕರ ಸಮೀಕ್ಷೆ ನಡೆಸಬೇಕಾಗಿರ್ತದೆ. ಸರ್ವೆ ಮೂಲಕ ಆಗಿರ್ಬೋದು, ಕ್ವಶ್ನರಿ ಮೂಲಕ ಆಗಿರ್ಬೋದು, ಯಾವುದೇ ರೀತಿಯಾಗಿರ್ಬೋದು, ಅದನ್ನು ಆ ಮೂಲಕ ನಾವು ಪ್ರತಿಕ್ರಿಯೆಗಳನ್ನು ಪಡೆದುಕೊಂಡು ಸೊ ನಾವು ಇಲ್ಲೇ ನಮ್ಮ ಉದ್ಯಮದ ಮೌಲ್ಯಮಾಪನ ಮಾಡ್ಬೋದು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕಸ್ಟಮರ್ ರೆಸ್ಪಾನ್ಸ್ ಅಂದರೆ ಕಸ್ಟಮರ್ ರೆಸ್ಪಾನ್ಸ್ ಇನ್ ಆಲ್ ಇಟ್ಸ್ varied forms can help you to determine what type of reactions your marketing efforts create. Customer service feedback, online engagement, and click-through rate can reveal what your customer think of your efforts and which campaigning or program have the greatest impact. Basic questions like how did you find out about us? Can you reveal which initiatives in the marketing plan are reaching the customer and driving sales? ಸೊ ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂದರೆ ಇಲ್ಲಿ ಗ್ರಾಹಕರ ಪ್ರತಿಕ್ರಿಯೆಯಲ್ಲಿ ನಿಮ್ಮ ಮಾರ್ಕೆಟಿಂಗ್ ಪ್ರಯತ್ನಗಳು ಯಾವ ರೀತಿ ಪ್ರಕ್ರಿಯೆಗಳನ್ನು ಸೃಷ್ಟಿಸುತ್ತವೆ ಎಂಬುದನ್ನು ನಿರ್ಧರಿಸಲು ಅದರ ಎಲ್ಲ ವೈವಿಧ್ಯ ರೂಪಗಳಲ್ಲಿನ ಗ್ರಾಹಕರ ಪ್ರತಿಕ್ರಿಯೆ ನಿಮಗೆ ಸಹಾಯ ಮಾಡುತ್ತದೆ. ಸೊ ಗ್ರಾಹಕರ ಸೇವಾ ಪ್ರತಿಕ್ರಿಯೆಯಲ್ಲಿ ನೀವು ಆನ್ಲೈನ್ ಮೂಲಕ ಆಗಿರ್ಬೋದು ಅಥವಾ ಇಲ್ಲಿ ಕ್ಲಿಕ್ ಥ್ರೂ ಆಗಿರ್ಬೋದು. ಸೊ ನಿಮ್ಮ ಪ್ರಯತ್ನಗಳ ಬಗ್ಗೆ ಏನೋ ಯೋಚಿಸುತ್ತಾರೆ ಮತ್ತು ಯಾವ ಅಭಿಯಾನಗಳು ಮತ್ತು ಪ್ರೋಗ್ರಾಮ್ ಹೆಚ್ಚಿನ ಪರಿಣಾಮ ಬೀರುತ್ತವೆ ಎಂದು ನೀವು ಬಹಿರಂಗಪಡಿಸಬಹುದು. ನಮ್ಮ ಬಗ್ಗೆ ನೀವು ಹೇಗೆ ಕಂಡುಕೊಂಡಿದ್ದೀರಿ? ಮಾರ್ಕೆಟಿಂಗ್ ಯೋಜನೆಯಲ್ಲಿ ಯಾವ ಉಪಕ್ರಮಗಳು ಗ್ರಾಹಕರನ್ನು ತಲುಪುತ್ತವೆ ಮತ್ತು ಮಾರಾಟ ಹೆಚ್ಚಿಸುತ್ತವೆ ಎಂಬುದನ್ನು ನಾವು ಏನು ಮಾಡ್ಬೋದು ಇಲ್ಲಿ ಕಂಡುಕೊಳ್ಳಬಹುದು. ಸೊ ಈ ರೀತಿಯಾಗಿ ನಾವು ಏನು ಮಾಡ್ಬೋದು ಇಲ್ಲಿ ಗ್ರಾಹಕರ ಪ್ರತಿಕ್ರಿಯೆಗಳನ್ನು ನಾವು ಮೌಲ್ಯಮಾಪನವನ್ನು ಮಾಡಬಹುದು. ಇನ್ನು ಮೂರನೇದಾಗಿ ಸೇಲ್ಸ್ ಪರ್ಫಾರ್ಮೆನ್ಸ್ ಅಂದ್ರೇನು? ಮಾರಾಟ ಸಾಧನೆ ಅಂತ ಕರಿತಿರ್ತೀವಿ ನಾವು. ಸೊ ಯಾವಾಗಲೂ ಇಲ್ಲಿ ಮೌಲ್ಯಮಾಪನ ಮಾಡಬೇಕಾದ್ರೆ ನಮ್ಮ ಮಾರಾಟ ಸಾಧನೆ ಹೆಚ್ಚಿಂದಿರಬೇಕು, ಅಂದ್ರೆ ಮಾರಾಟ ಹೆಚ್ಚಿಂದಾಗಿರಬೇಕು. ಸೊ ನಾವು ಹೆಚ್ಚಿನ ಮಾರಾಟ ಮಾಡಬೇಕಾದಾಗ ನಾವು ಯಾವ ರೀತಿಯ ಇಲ್ಲಿ ಮೌಲ್ಯಮಾಪನವನ್ನು ಕೊಂಡುಕೊಂಡು ಆ ಮಾರಾಟವನ್ನು ಹೆಚ್ಚಿಸಲು ನಾವು ಯಾವ ನಿರ್ಣಯಗಳನ್ನು ಕೈಗೊಳ್ಳಬೇಕು, ಯೋಜನೆಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ನಾವು ಇಲ್ಲಿ ನೋಡಬೇಕಾಗಿರ್ತದೆ. ಸೊ ಮಾರಾಟ ಹೆಚ್ಚಿಸಲು ನಾವು ಯಾವ ರೀತಿ ಇಲ್ಲಿ ಮೌಲ್ಯಮಾಪನ ಮಾಡ್ಬೋದು. ಸೊ ಇಲ್ಲಿ ಕೊಟ್ಟಿದ್ದಾರೆ ಸೇಲ್ಸ್ ಪರ್ಫಾರ್ಮೆನ್ಸ್ ಅಂದರೆ they should be going up. Examining the numbers can be the fastest and primary way to determine whether your plan is working. For example, if your overall sales for the last period totaled $10,000 without marketing efforts and your total sales for this period ended in $15,000, so you can deduce that your marketing plan is having a positive effect. So take into the account other variables like a raise in prices or sales strategies, but with all the external factors included and in raw numbers, you are the selling more this period. ಸೊ ಏನು ಹೇಳ್ತಾರೆ ಅಂದರೆ ಇಲ್ಲಿ ಮಾರಾಟ ಸಾಧನೆ ಅಂದರೆ ಅವು ಹೆಚ್ಚಾಗಬೇಕು. ಏನಂದ್ರೆ ಮಾರಾಟ ಹೆಚ್ಚಾಗಬೇಕು. ಯಾವಾಗಲೂ ನಿಮ್ಮ ಯೋಜನೆ ಕಾರ್ಯನಿರ್ವಹಿಸುತ್ತಿದೆಯೇ ಎಂದು ನೀವು ನಿರ್ಧರಿಸಲು ಈ ಸಂಖ್ಯೆಗಳನ್ನು ಪರಿಶೀಲಿಸಲು ವೇಗವಾಗಿ ಮತ್ತು ಪ್ರಾಥಮಿಕ ಮಾರ್ಗವಾಗಿರುತ್ತದೆ. ಸೊ ಉದಾಹರಣೆಗೆ ನೀವು ಕೊನೆಯ ಅವಧಿಯಲ್ಲಿ ನಿಮ್ಮ ಒಟ್ಟಾರೆ ಒಂದು ಮಾರಾಟವು $10,000 ಆಗಿದೆ ಅಂತ ತಿಳ್ಕೊರಿ. ಅಲ್ಲಿ ಮಾರ್ಕೆಟಿಂಗ್ ಪ್ರಯತ್ನಗಳೇ ಇಲ್ಲದೆ ಮತ್ತು ನೀವು ಮುಂದಿನ ಅವಧಿಯಲ್ಲಿ ನಿಮ್ಮ ಒಟ್ಟು ಮಾರಾಟವು $15,000 ಮುಗಿದಿದೆ ಅಂತ ತಿಳ್ಕೊರಿ. ಸೊ ಹಾಗಾದರೆ ನಿಮ್ಮ ಮಾರ್ಕೆಟಿಂಗ್ ಯೋಜನೆಯ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತಿದೆ ಎಂದು ನೀವು ತಿಳ್ಕೊಬಹುದು. ಸೊ ಬೆಲೆ ಏರಿಕೆ ಅಥವಾ ಮಾರಾಟ ತಂತ್ರಗಳ ಇತರ ಅಸ್ಥಿರಗಳನ್ನು ಗಣನೆಗೆ ತೆಗೆದುಕೊಳ್ಳಿ, ಆದರೆ ಎಲ್ಲ ಬಾಹ್ಯ ಅಂಶಗಳನ್ನು ಒಳಗೊಂಡಂತೆ ಮತ್ತು ಕಚ್ಚಾ ಸಂಖ್ಯೆಯಲ್ಲಿ ನೀವು ಈ ಅವಧಿಯನ್ನು ಹೆಚ್ಚು ಮಾರಾಟ ಮಾಡುತ್ತಿದ್ದೀರಿ ಅಂತ ಹೇಳಿ ಇಲ್ಲಿ ತಿಳ್ಕೊಬಹುದು. ಇನ್ನು ನಾಲ್ಕನೇದು ಇಲ್ಲಿ ಮಾರುಕಟ್ಟೆಯ ಮೌಲ್ಯಮಾಪನದ ಮಾರ್ಗದ ನಾಲ್ಕನೇದು ಯಾವುದಂದರೆ
ಕಾಸ್ಟ್ ಪರ್ ಎಕ್ವಿಜಿಷನ್. ಸೊ ಕಾಸ್ಟ್ ಪರ್ ಎಕ್ವಿಜಿಷನ್ ನಾವು ಏನು ಅನ್ಬೋದು, ಪ್ರತಿ ಸ್ವಾಧೀನಕ್ಕೆ ವೆಚ್ಚ. ಅಂದರೆ ಇಲ್ಲಿ ಮಾಡಿದಂಥ ವೆಚ್ಚದ ಮೂಲಕ ನಾವು ನೈಜ ಲಾಭವನ್ನು ಯಾವ ರೀತಿ ಪಡೆದುಕೊಳ್ಳಬೇಕು ಅಂಥೇಳಿ ನೋಡಿಕೊಳ್ಬೇಕು. ಸೊ ಇಲ್ಲಿ ಪ್ರಥಮವಾಗಿ ನಾವು ಯಾವುದೇ ಒಂದು ಉದ್ಯಮವನ್ನು ಸ್ಥಾಪಿಸಿದಾಗ ಆ ಉದ್ಯಮದ ಮೂಲಕ ನಾವು ಲಾಭವನ್ನು ಗಳಿಸಬೇಕಾದ್ರೆ ನಾವು ಯಾವ ರೀತಿಯಲ್ಲಿ ವೆಚ್ಚಗಳನ್ನು ಕೈಗೊಳ್ಳಬೇಕು, ಆ ವೆಚ್ಚದಿಂದ ನಾವು ಯಾವ ರೀತಿಯ ಆದಾಯ ಅಥವಾ ಲಾಭಗಳನ್ನು ಪಡಿಬಹುದು ಅಂಥೇಳಿ ನಾವು ಮೌಲ್ಯಮಾಪನ ಮಾಡಬೇಕಾಗಿರುತ್ತದೆ. ಹಾಗಾದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ, ಕಾಸ್ಟ್ ಪರ್ ಎಕ್ವೈಜೇಷನ್ ಅಂತಂದರೆ, you aren't a top notch marketer if you are not tracking the one metric that matters above all others. Marketing cost per acquisition, CPA ಅಂತಾರೆ. So don't get me wrong, all effectiveness metrics are necessary, but while all metrics are important to any well run effort, marketing CPA is the quintessential metric for determining real return on investment. It doesn't matter the market or customer response. At the end, if the marketing effort is not generating revenue, it's not successful. ಏನಂತಾರಂದ್ರೆ ಇಲ್ಲಿ ಪ್ರತಿ ಸ್ವಾಧೀನಕ್ಕೆ ವೆಚ್ಚ ಎಲ್ಲಕ್ಕಿಂತ ಮುಖ್ಯವಾದದ್ದು ಒಂದು ಮ್ಯಾಟ್ರಿಕನ್ನು ನೀವು ಟ್ರ್ಯಾಕ್ ಮಾಡಿದರೆ ನೀವು ಉನ್ನತ ದರ್ಜೆ ಮಾರಾಟಗಾರ ಅಲ್ಲ. ಸೊ ಮ್ಯಾಟ್ರಿಕ್ ವೆಚ್ಚ ಪ್ರತಿ ಸ್ವಾಧೀನಕ್ಕೆ, ಸೊ ಇಲ್ಲಿ ತಪ್ಪಾಗಿ ಗ್ರಹಿಸಬಾರ್ದು. ಎಲ್ಲ ಪರಿಣಾಮಕಾರಿ ತತ್ವವು ಮಾಪನಗಳು ಅವಶ್ಯಕ, ಆದರೆ ಯಾವುದೇ ಉತ್ತಮ ಪ್ರಯತ್ನಕ್ಕೆ ಎಲ್ಲ ಮ್ಯಾಟ್ರಿಕ್ಗಳು ಮುಖ್ಯವಾದರೂ ಮ್ಯಾಟ್ರಿಕ್ ಇಲ್ಲಿ ಮಾರ್ಕೆಟಿಂಗ್ CPA ಎಂದು ಹೂಡಿಕೆ ಮೇಲಿನ ನೈಜ ಲಾಭವನ್ನು ನಿರ್ಧರಿಸುವ ಅತ್ಯುನ್ನತ ಮ್ಯಾಟ್ರಿಕ್ ಆಗಿದೆ. ಅಂದರೆ ನಾವು ಇಲ್ಲಿ ಮುಖ್ಯವಾದಂಥ ಒಂದು ಅಂಶ ಯಾವುದಂತಂದರೆ, ಸೊ ಹೂಡಿಕೆ ಮೇಲಿನ ನೈಜ ಲಾಭಾಂಶವನ್ನು ನಿರ್ಧರಿಸುವುದು. ಸೊ ಇಲ್ಲಿ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ, ಸೊ ಮಾರುಕಟ್ಟೆಯಲ್ಲಿ ನಾವು ಹೂಡಿಕೆಯನ್ನು ಹೂಡಿದಾಗ ಆ ಹೂಡಿಕೆ ಮೂಲಕ ನಮಗೆ ಬರುವಂಥ ನೈಜ ಲಾಭ ಯಾವ ರೀತಿ ಇದೆ ಅಂತ ಹೇಳಿ ನಾವು ಮೊದಲೇ ನಿರ್ಧರಿಸಲು ಮೌಲ್ಯಮಾಪನ ಮಾಡಲಾಗುತ್ತದೆ. ಸೊ ಇದು ಮಾರುಕಟ್ಟೆ ಅಥವಾ ಗ್ರಾಹಕರ ಪ್ರತಿಕ್ರಿಯೆ ವಿಷಯವಲ್ಲ. ಸೊ ಇಲ್ಲಿ ಕೊನೆಯ ಮಾರ್ಕೆಟಿಂಗ್ ಪ್ರಯತ್ನವು ಆದಾಯವನ್ನು ಗಳಿಸದಿದ್ದರೆ ಅದು ಯಶಸ್ಸು ಆಗೋದಿಲ್ಲ. ಸೊ ಅದಕ್ಕಾಗಿ ಇಲ್ಲಿ ಏನು ಮಾಡಬೇಕು, ಆದಾಯವನ್ನು ಗಳಿಸಲೇಬೇಕಾಗಿರುತ್ತದೆ. ಸೊ ಸಾರಿ ಫ್ರೆಂಡ್ಸ್, ಇಲ್ಲಿ ನಾನು ಸ್ಲೈಡ್ಸನ್ನು ಚೇಂಜ್ ಮಾಡಲಿಲ್ಲ. ಸೊ ನೋಡ್ಕೊಳ್ಳಿ, 3ನೇದು ಮತ್ತು 4ನೇದು. ಇನ್ನು ಕೊನೆಯದಾಗಿ 5ನೇದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದರೆ ರಿಟರ್ನ್ ಆನ್ ಹೂಡಿಕೆ ಅಂತ ಕರಿತೀವಿ. ಇಲ್ಲಿ ನಾವು ಕನ್ನಡದೊಳಗೆ ಅದನ್ನು ಹೂಡಿಕೆಯ ಪ್ರತಿಫಲ ಅಂತಲೂ ಕರಿಬೋದು. ಸೊ ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಉತ್ಪಾದನಾಂಗಗಳನ್ನು ಉಪಯೋಗಿಸಿದಾಗ ಅದರ ಪ್ರತಿಫಲವು ಮುಖ್ಯವಾಗಿರುತ್ತದೆ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಉತ್ಪಾದನಾಂಗಗಳು 4 ರೀತಿಯ ಉತ್ಪಾದನಾಂಗಗಳು ಇವೆ: ಭೂಮಿ, ಬಂಡವಾಳ, ಶ್ರಮ ಮತ್ತು ಸಂಘಟನೆ. ಸೊ ಈ ರೀತಿ ಬಂಡವಾಳ ಅಂದರೆ ನಾವು ಇಲ್ಲಿ ಹೂಡಿಕೆ ಅಂತಲೂ ಕರಿಬೋದು. ಸೊ ಇಲ್ಲಿ ಹೂಡಿಕೆಯನ್ನು ಹೂಡಿದಾಗ ಸೊ ಇಲ್ಲಿ ಪ್ರತಿಫಲವು ಯಾವ ರೀತಿ ಒದಗುತ್ತದೆ ಅಂಥೇಳಿ ನಾವು ಮೌಲ್ಯಮಾಪನ ಮಾಡೋದು ಮುಖ್ಯವಾಗಿರುತ್ತದೆ. ಯಾಕಂದರೆ ಹೂಡಿಕೆಯ ಮೂಲಕ ನಮ್ಮ ಪ್ರತಿಫಲ ಬರೋದು ಅತ್ಯವಶ್ಯಕವಾಗಿರುತ್ತದೆ. ಸೊ ನಾವು ಇದು ಹೂಡಿಕೆಯನ್ನು ಮಾಡಿದಾಗ ಅದರಿಂದ ಬರುವಂಥ ಲಾಭವನ್ನು ನಾವು ನಿರೀಕ್ಷೆ ಮಾಡಿರುತ್ತೇವೆ. ಸೊ ಆ ನಿರೀಕ್ಷೆ ಮಾಡಿದಾಗ ನಾವು ಇಲ್ಲಿ ಆ ಪ್ರತಿಫಲವನ್ನು ಬರಬೇಕಾದ್ರೆ ನಾವು ಇಲ್ಲಿ ಮಾರ್ಕೆಟಿಂಗ್ ಮೌಲ್ಯಮಾಪನ ಮಾಡೋದು ಅತ್ಯವಶ್ಯಕವಾಗಿರುತ್ತದೆ. ಸೊ ಇಲ್ಲಿ ಏನು ಹೇಳ್ತಾರೆ ಅಂದರೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. So does the marketing investment bring in enough new or repeat business to justify the expenses? Return on investment, ROI, is the top concern when it comes to marketing expense. The end goal is to check whether your marketing investment result in profit. All the other indicators can help you evaluate the effectiveness, but you must measure the amount spent its benefit to the assess efficiency. In the end,
ದ ಬಿಸ್ನೆಸ್ ನೀಡ್ ಟು ಮೇಕ್ ಎ ಪ್ರಾಫಿಟ್ ಟು ಸರ್ವೈವ್. ಸೊ ಅಂದರೆ ಏನು ಹೇಳ್ತಾರಂದರೆ ಇಲ್ಲಿ ರಿಟರ್ನ್ ಆನ್ ಹೂಡಿಕೆ ಇನ್ವೆಸ್ಟ್ಮೆಂಟಲ್ಲಿ ಮಾರ್ಕೆಟಿಂಗ್ ಹೂಡಿಕೆಯು ವೆಚ್ಚವನ್ನು ಸಮರ್ಥಿಸಲು ಸಾಕಷ್ಟು ಹೊಸ ಅಥವಾ ಪುನರಾವರ್ತಿತ ವ್ಯವಹಾರವನ್ನು ತರುತ್ತದೆ. ಸೊ ಇಲ್ಲಿ ಮಾರ್ಕೆಟಿಂಗ್ ವೆಚ್ಚ ಸಂಬಂಧಿಸಿದಂತೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟಲ್ಲಿ ಅಂದರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ROI ಏನಂತೇವಲ್ಲ ನಾವು, ಸೊ ಇಲ್ಲಿ ಮುಖ್ಯ ಕಾಳಜಿ ವಹಿಸಬೇಕು. ಸೊ ನಿಮ್ಮ ಮಾರ್ಕೆಟಿಂಗ್ ಹೂಡಿಕೆಯು ಲಾಭಕ್ಕೆ ಕಾರಣವಾಗಿದೆ ಎಂದು ನೀವು ಪರಿಶೀಲಿಸುವುದು ಅತಿ ಮುಖ್ಯ ಗುರಿಯಾಗಿದೆ. ನಿಮ್ಮ ಮಾರ್ಕೆಟಿಂಗ್ ಮಾಡಿದಾಗ ನಿಮ್ಮ ಮಾರ್ಕೆಟಿಂಗ್ ಮೂಲಕ ಹೂಡಿಕೆ ಲಾಭಕ್ಕೆ ಕಾರಣವಾಗಿದೆ ಎಂದು ನಾವು ಪರಿಶೀಲಿಸಬೇಕಾಗಿರೋದು ಮುಖ್ಯ ಗುರಿ. ಸೊ ಎಲ್ಲ ಇತರ ಸೂಚಕಗಳು ಪರಿಣಾಮಕಾರಿತ್ವವನ್ನು ಮೌಲ್ಯಮಾಪನ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ. ಆದರೆ ದಕ್ಷತೆಯನ್ನು ನಿರ್ಣಯಿಸಲು ಅದರ ಲಾಭವನ್ನು ವಿರುದ್ಧ ನಾವು ಖರ್ಚು ಮಾಡಿದ ಮೊತ್ತವನ್ನು ನೀವು ಅಳೆಯಬೇಕಾಗುತ್ತದೆ. ಇಲ್ಲಿ ಕೊನೆಯಲ್ಲಿ ವ್ಯವಹಾರ ಬದುಕುಳಿಯಲು ನೀವು ಲಾಭವನ್ನು ಗಳಿಸಲೇಬೇಕಾಗಿರ್ತದೆ. ಯಾಕಂದರೆ ವ್ಯವಹಾರವನ್ನು ನೀವು ಮುಂದುವರಿಸಲು ಅಥವಾ ವ್ಯವಹಾರ ಅಭಿವೃದ್ಧಿಪಡಿಸಬೇಕಾದ್ರೆ ನಿಮ್ಮ ಸತತವಾದಂಥ ಲಾಭವು ಗಳಿಸಬೇಕಾಗಿರ್ತದೆ. ಸರಿ, ಹಾಗಾದರೆ ಇಲ್ಲಿ ಮಾರ್ಕೆಟಿಂಗಲ್ಲಿ ನಾವು ಮೌಲ್ಯಮಾಪನ ಯಾಕೆ ಕಂಡುಕೊಳ್ಬೇಕು ಅಂತಂದರೆ, ಸೊ ಮಾರ್ಕೆಟಿಂಗಲ್ಲಿ ಮೌಲ್ಯಮಾಪನ ತುಂಬ ಮುಖ್ಯವಾಗಿರುತ್ತದೆ. ಮೌಲ್ಯಮಾಪನ ಇಲ್ಲದೆ ನಾವು ಈ ಮಾರ್ಕೆಟಿಂಗ್ ಮಾಡಿದಾಗ ಅಲ್ಲಿ ಆಗುವಂಥ ಅನಾಹುತಗಳು, ಸಂಕಷ್ಟಗಳು, ತೊಂದರೆಗಳನ್ನು ನಾವು ಇಲ್ಲಿ ನಿಯಂತ್ರಿಸಬಹುದು. ಸೊ ಮೌಲ್ಯಮಾಪನ ಇಲ್ಲದೆ ನಾವು ಮಾರ್ಕೆಟಿಂಗ್ ಮಾಡೋಕ್ಕೆ ಸಾಧ್ಯ ಇಲ್ಲದೆ ಇರಬಹುದು. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ ನಾನು ಈವರೆಗೆ ನಾವು ಮಾರ್ಕೆಟಿಂಗ್ ವ್ಯಾಲ್ಯೂಯೇಷನ್ ಬಗ್ಗೆ ನೋಡಿದ್ದೀವಿ. ಈ ವ್ಯಾಲ್ಯೂಯೇಷನ್ ಬಗ್ಗೆ ನೋಡಿದಾಗ ಸೊ ನಾವು ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ಬೋದು. ಸೊ ಒಂದನೇದು ವಾಟ್ ಈಸ್ ಇವ್ಯಾಲ್ಯೂಯೇಷನ್, ಎರಡನೇದು ವಾಟ್ ಈಸ್ ಮಾರ್ಕೆಟಿಂಗ್ ಇವ್ಯಾಲ್ಯೂಯೇಷನ್, ಮೂರನೇದು ರೈಟ್ ದ ವೇ ಟು ಇವ್ಯಾಲ್ಯೂಯೇಷನ್ ಮಾರ್ಕೆಟಿಂಗ್, ನಾಲ್ಕನೇದು ಎಕ್ಸ್ಪ್ಲೇನ್ ದ ಇವ್ಯಾಲ್ಯೂಯೇಟ್ ಮಾರ್ಕೆಟಿಂಗ್. ಸೊ ಇವು ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿವೆ. ಸೊ ನಾನು ಈಗಾಗಲೇ ನಿಮಗೆ PPTಯಲ್ಲಿ ಕೂಡ ತೋರಿಸಿದ್ದೇನೆ. ಇದ್ರ ಮೀನಿಂಗು, ಇವ್ಯಾಲ್ಯೂಯೇಷನ್ ಅಂದರೆ ಏನು, ಮಾರ್ಕೆಟಿಂಗ್ ಇವ್ಯಾಲ್ಯೂಯೇಷನ್ ಅಂದರೆ ಏನು. ಸೊ ಮತ್ತಿಲ್ಲಿ ಇವ್ಯಾಲ್ಯೂಯೇಟ್ ಮಾರ್ಕೆಟಿಂಗ್ ಅಂದರೆ ಈ ಮಾರ್ಕೆಟಿಂಗ್ ಮೌಲ್ಯಮಾಪನ ಮಾರ್ಗಗಳು. ಮತ್ತಿಲ್ಲಿ ಇವ್ಯಾಲ್ಯೂಯೇಟ್ ಮಾರ್ಕೆಟಿಂಗ್ ಅಂದರೆ ಮಾರ್ಕೆಟಿಂಗ್ ಇವ್ಯಾಲ್ಯೂಯೇಷನ್ ಅಥವಾ ಮಾರುಕಟ್ಟೆ ಮೌಲ್ಯಮಾಪನದ ವಿವರಣೆ ನೀವು ನೀಡಬಹುದು. ನಿಮಗೆ ಬೇಕಾಗಿರುವಂಥ ನೋಟ್ಸನ್ನು ನಾನು ಗ್ರೂಪಿನಲ್ಲಿ ಹಾಕಿದ್ದೇನೆ. ಸೊ ಈ ಕನ್ನಡ ನೋಟ್ಸ್ ಕೂಡ ನಾನು ನಿಮ್ಮ ಗ್ರೂಪಿನಲ್ಲಿ ಹಾಕ್ತೇನೆ. ಥ್ಯಾಂಕ್ ಯು.